ಇವತ್ತು ನಾನು ಎಂಬ್ರಿಯಾಲಜಿಸ್ಟ್ ಕೌನ್ಸಿಲಿಂಗ್ ಎಷ್ಟು ಮುಖ್ಯವಾಗಿರುತ್ತೆ ಪೇಷಂಟ್‌ಗೆ ಅನ್ನೋದನ್ನ ತಿಳಿಸ್ಕೊಳ್ಳಿಕ್ಕೆ ಬಂದಿದ್ದೀನಿ. ಸೊ, ಒಬ್ಬರು ಪೇಷಂಟು ಬಂದಾಗ ನಾವು ಯಾವ ರೀತಿ ಟ್ರೀಟ್ ಮಾಡ್ತೀವಿ, ಆಮೇಲೆ ಅವರಿಗೆ ಯಾವ ರೀತಿ ನಾವು ಹೋಪ್‌ನ ನಾವು ಕೊಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಮ್ಮ ಒಳಗಡೆ ಏನು ನಾವು ಮಾಡ್ತಾಯಿದ್ದೀವಿ ಪ್ರೊಸೀಜರ್ಸು, ಆಮೇಲೆ ಎಲ್ಲ ಟ್ರಾನ್ಸ್ಪರೆಂಟ್ ಇದೆಯಾ? ಯಾಕಂದರೆ ಸುಮಾರು ಪೇಷಂಟಿಗೆ ಅರ್ಥ ಆಗಲ್ಲ, ಒಳಗಡೆ ಏನಾಗ್ತಿದೆಯೋ ಭಯ ಇರುತ್ತೆ. ನಮ್ದಾಗ್ತಾರೋ, ನಮ್ಮ ಸ್ಪರ್ಮ್ ಆಗ್ತಾರೋ, ಇಲ್ಲ ನಮ್ಮ ಎಗ್ ಆಗ್ತಾರೋ, ನಮ್ಮ ಎಂಬ್ರಿಯೋ ಆಗ್ತಾರೋ, ಇಲ್ಲ ಬೇರೆಯವ್ರದ್ದು ಯಾವ್ದಾರೋ ಆಗ್ತಾರೋ ಅನ್ನೋದು ತುಂಬ ಒಂದು ಕನ್ಫ್ಯೂಷನಲ್ಲಿ ಇರ್ತಾರೆ ಪೇಷಂಟು. ನಮ್ಮ ವರ್ಧನಲ್ಲಿ ನಾವು ಏನು ಮಾಡ್ತೀವಿ ಪೇಷಂಟಿಗೆ ಫಸ್ಟು ಯಾವ ರೀತಿ ಹೋಪ್‌ನ ನಾವು ತುಂಬ್ತೀವಿ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಯಾಕಂದರೆ ಎಲ್ಲ ಪೇಷಂಟು ಒಂದೇ ಥರ ಇರೋದಿಲ್ಲ ಮನಸ್ಥಿತಿ. ಸೊ, ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ, ಒಂದೊಂದು ಥರ ಥಿಂಕಿಂಗ್ ಇರುತ್ತೆ. ಸೊ, ನಾವು ಯಾವ ರೀತಿ ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರದ್ದು ಸಮಸ್ಯೆಗೆ ಯಾವ ರೀತಿ ನಾವು ಪರಿಹಾರ ಕೊಡಬೇಕು ಅನ್ನೋದು ನಾವು ತುಂಬ ಮುಖ್ಯವಾಗುತ್ತೆ. ಸೊ, ನಾವು ಫಸ್ಟು ಒಬ್ಬರು ನ್ಯೂ ಪೇಷಂಟ್ ಬಂದಿದ್ದಾರೆ ಅಂತ ಅಂದಾಗ ಅವರಿಗೆ ಸಡನ್ಲಿಗೆ IVFಗೆ ಹೋಗಿ ಅನ್ನೋದಕ್ಕೆ ಆಗೋದಿಲ್ಲ. ಫಸ್ಟು ಇಬ್ರದ್ದು ಅನಲೈಸ್ ಮಾಡಿಬಿಟ್ಟು ಯಾವುದು ಸರಿ ಇದೆ, ಯಾರ್ದು ಸರಿ ಇಲ್ಲ ಪ್ಯಾರಾಮೀಟರ್ಸು ಫಸ್ಟ್ ಅವ್ರಿಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಮೇಯ್ನಾಗಿ ಲೇಡೀಸ್ದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಇಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು, ಇಂಥದ್ದು PCOD ಆಗಿರ್ಬೋದು. ಸೊ, ಸುಮಾರು ಸಮಸ್ಯೆ ಇರುತ್ತೆ ಅವ್ರಿಗೂ. ಯಾವುದು ನಾವು ಕರೆಕ್ಟಾಗಿ ಡಯಾಗ್ನೈಸ್ ಮಾಡಿಬಿಟ್ಟು ಕರೆಕ್ಟಾಗಿ ನಾವು ಅವ್ರಿಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಈ ಥರ ನಿಮ್ಮದಿದೆ, ಈ ಥರ ಮಾಡಬೇಕಾಗುತ್ತೆ ಅನ್ನೋದು. ಆಮೇಲೆ ಹಸ್ಬೆಂಡಿಗೆ ಬಂದಾಗ ಹಸ್ಬೆಂಡು 7 ಪ್ಯಾರಾಮೀಟರ್ ನಾವು ಫಸ್ಟು ಚೆಕ್ ಮಾಡಬೇಕಾಗುತ್ತೆ. ಈಗ 1 ವರ್ಷ ಆಗಿರುತ್ತೆ, 2 ವರ್ಷ ಆಗಿರುತ್ತೆ ಮದುವೆ ಆಗಿ, ನ್ಯಾಚುರಲ್ ಆಗಿ ಇಂಟರ್ಕೋರ್ಸ್ ಆಗ್ತಿರುತ್ತೆ, ಕನ್ಸೀವ್ ಆಗಿರಲ್ಲ. ಸೊ, ಅಂಥ ಪೇಷಂಟ್ಗೆ ನಾವು ಯಾವ ರೀತಿ ಹೋಪ್ ತುಂಬಬೇಕು ಅನ್ನೋದನ್ನು ಫಸ್ಟು ಅವ್ರಿಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಬೇಸಿಕ್ಸ್ ಏನಿದೆ, ಏನು ನಾವು ತಿಳಿಸ್ಕೊಡ್ಬೇಕು ಅವರಿಗೆ. ಅವ್ರದ್ದು ಹಾರ್ಮೋನಲ್ಲು ಮತ್ತು ಎಗ್ ಕ್ವಾಲಿಟಿ, ಇವ್ರದ್ದು ಸೆಮೆನ್ ಕ್ವಾಲಿಟಿ, ಸೆಮೆನ್ ಕಾನ್ಸಂಟ್ರೇಷನು, ಮೊಟಿಲಿಟಿ ಈ ಥರ ನಾರ್ಮಲ್ ಆಗಿದ್ದರೆ ಮಾತ್ರ ನಮಗೆ ಆಗೋದು, ಇಲ್ಲ ಟ್ಯೂಬ್ ಬ್ಲ್ಯಾಕೇಜ್ ಇದ್ದರೆ ಈ ಥರ ನ್ಯಾಚುರಲ್ ಆಗಿ ಆಗ್ಲಿಕ್ಕಾಗಲ್ಲ ಅನ್ನೋದು ನಾವು ಅವ್ರಿಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟು ಡೈರೆಕ್ಟ್ ನಾವು ಅವರಿಗೆ IVFಗೆ ಅಪ್ರೋಚ್ ಮಾಡಲಿಕ್ಕಾಗಲ್ಲ. ಅದ್ರ ಬದಲು ಫಸ್ಟು ನ್ಯಾಚುರಲ್ ಆಗಿ ಕನ್ಸೀವ್ ಆಗಬೇಕು ಅವರು, ಅದನ್ನು ನಾವು ಟ್ರೀಟ್ಮೆಂಟ್ ಇಬ್ರದ್ದು ಪ್ಯಾರಾಮೀಟರ್ಸ್ ಚೆನ್ನಾಗಿತ್ತು, ನಾರ್ಮಲ್ ಆಗಿದೆ ಅಂತ ಅಂದಾಗ ಅಂಥ ಪೇಷಂಟಿಗೆ ನಾವು ಫಸ್ಟು ಇಲ್ಲ ನೀವು ನ್ಯಾಚುರಲ್ಲೇ ಟ್ರೈ ಮಾಡಿ 3 to 4 ಮಂತ್ಸು, ಅದಾಗಿಲ್ಲ ಅಂದಾಗ ಆಮೇಲೆ ನೋಡೋಣ. ಅದಾದಮೇಲೆ ನ್ಯಾಚುರಲ್ಗೂ ಆಗಿಲ್ಲ ಅಂತ ಅಂದಾಗ ನೆಕ್ಸ್ಟ್ ಸ್ಟೆಪ್ಪು IUI ಅಂತೇಳಿ ಇಂಟ್ರಾ-ಯುಟರೈನ್ ಇನ್ಸೆಮಿನೇಷನ್ ಅಂತ ಹೇಳ್ತೀವಿ. ಸೊ, ಈ ಒಂದು ಇಂಟ್ರಾ-ಯುಟರೈನ್ ಇನ್ಸೆಮಿನೇಷನಲ್ಲಿ ಏನು ಮಾಡ್ತೀವಿ, ನ್ಯಾಚುರಲ್ ಆಗಿ ಹೇಗೆ ಎಗ್ ಫರ್ಟಿಲೈಸೇಷನ್ ಆಗುತ್ತೆ. ಸೊ, ಅದೇ ಥರನೇ ನಾವು ಜಸ್ಟ್ ಸೆಮೆನ್ ನಾವು ಕಲೆಕ್ಟ್ ಮಾಡ್ಕೊಂಡು ಅದರಲ್ಲಿರೋ ಡೆಡ್ ಸ್ಪರ್ಮ್ಸ್ ಆಗಲಿ, ಸ್ಲಗ್ಗಿಶ್ ಸ್ಪರ್ಮ್ಸ್ ಆಗಲಿ, ಅಂದರೆ ಸ್ಲಗ್ಗಿಶ್ ಅಂದರೆ ಸ್ಲೋ ಮೂಮೆಂಟ್, ಇಮ್ಮೋಟೈಲ್ ಬದುಕಿರುತ್ತೆ ಬಟ್ ಮೂಮೆಂಟ್ ಇರಲ್ಲ, ಈ ಥರ ಸ್ಪರ್ಮ್ಸು. ಆಮೇಲೆ ಸೆಮೆನ್ ಇದರಲ್ಲಿ ಸಮ್ ಬ್ಲಡ್ ಸೆಲ್ಸ್ ಇರ್ಬೋದು, ಡೆಬ್ರೀಸ್ ಇರ್ಬೋದು, ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಮೊಟೈಲ್ ಯಾವುದು ತುಂಬ ರ್ಯಾಪಿಡ್ ಮೂಮೆಂಟ್ ಇರುತ್ತೆ ಅಂಥ ಸ್ಪರ್ಮ್ಸ್ ಮಾತ್ರ ಸರ್ಟಿಟ್ ಔಟ್ ಮಾಡಿ ನಾವು ಅವರಿಗೆ ಇನ್ಸಿಮೇಟ್ ಮಾಡ್ತೀವಿ. ಸೊ, ಅದರಲ್ಲೂ 2 ರಿಂದ 3 ಸೈಕಲ್ ನಾವು ಮಾಡಿದಾಗೂ ಕನ್ಸೀವ್ ಆಗಿಲ್ಲ ಅಂತ ಅಂದಾಗ ಆಮೇಲೆ ನಾವು ನೆಕ್ಸ್ಟು IVFಗೆ ಪ್ರಿಫರ್ ಮಾಡಬೇಕಾಗತ್ತೆ. ಅಲ್ಲಿವರೆಗೂ ನಾವು ಅವ್ರಿಗೆ ಹೇಗೆ ಕೌನ್ಸಿಲಿಂಗ್ ಕೊಡಬೇಕು, ಹೇಗೆ ಹೋಪ್ ನಾವು ಕ್ರಿಯೇಟ್ ಮಾಡಬೇಕು, ಆಮೇಲೆ ನಾವು ಏನು ಮಾಡ್ತಾ ಇದ್ದೀವಿ, ಆಮೇಲೆ ಏನಾಗ್ತಿದೆ ಅನ್ನೋದನ್ನು ಅವ್ರಿಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ಬೇಕಾಗತ್ತೆ. ಇದು ಒಬ್ಬ ಎಂಬ್ರಿಯಾಲಜಿಸ್ಟ್ ಮತ್ತು ಕ್ಲಿನಿಷಿಯನ್ದು ಜವಾಬ್ದಾರಿ ಆಗಿರುತ್ತೆ.